ಓಂ ಗಣೇಶಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆಲ್ರಿಗೂ ಸಹ ನಾವು ಏನೋ ಕಷ್ಟಪಟ್ಟು ಅಥವಾ ನಾವು ಶ್ರಮಪಟ್ಟು ನಾವು ಒಂದು ಸ್ವಲ್ಪ ಉಳಿತಾಯ ಮಾಡಿಕೊಂಡು ಒಂದು ಮನೆ ತೊಗೋತೀವಿ ಅಥವಾ ಒಂದು ಸೈಟ್ ತೊಗೋತೀವಿ ಅಥವಾ ಒಂದು ಅಪಾರ್ಟ್ಮೆಂಟ್ ತೊಗೋತೀವಿ. ಆ ಅಪಾರ್ಟ್ಮೆಂಟ್ಗೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮದು ಅಂತಂದಾಗ ಅಪಾರ್ಟ್ಮೆಂಟ್ ಆಗಲಿ ಮನೆ ಕಟ್ಕೊಂಡಿರೋದಾಗಲಿ ಯಾವುದೇ ಆಗಲಿ ಅದಕ್ಕೆ ಒಂದು ಹೆಸರಿಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ನಾವು ಈಗ ಒಂದು 100 ಮನೆ 200 ಮನೆ ಇರ್ತಕ್ಕಂಥ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಥವಾ ಬಾಡಿಗೆಗಿದ್ದೀವಿ, ಸ್ವಂತಕ್ಕಿದ್ದೀವಿ, ಏನೇ ಆಗ್ಬೋದು. ಅಥವಾ ಸ್ವಂತ ಮನೆ ಒಂದು ಸಣ್ಣದಾಗಲಿ 600 ಅಡಿ ಆಗಲಿ ಎಷ್ಟೋ ಒಂದು ಚಿಕ್ಕ ಪುಟ್ಟ ಮನೆ ಕಟ್ಕೊಂಡಿದ್ದೀವಿ ಅಥವಾ ಅಲ್ಲೂ ಬಾಡಿಗೆಗಿದ್ದೀವಿ. ಆ ಹೆಸರಿಗೆ ಇಟ್ಟಿದ್ದೆ ಆದರೆ ಆ ಮನೆಗೆ ಹೆಚ್ಚು ಶಕ್ತಿ ಬರುತ್ತೆ. ಹೆಸರಿಡಬೇಕು, ಏನೋ ಒಂದು ಹೆಸರು, ಒಂದು ದೇವತಾ ಹೆಸರು ಅಥವಾ ನೀವು ಇಷ್ಟಪಡ್ತಕ್ಕಂಥ ಆರಾಧನಾ ದೇವತಾ ಹೆಸರು ಇರ್ಬೋದು, ಪೂರ್ವಿಕರ ಹೆಸರು ಇರ್ಬೋದು, ಅರ್ಥ ಇರ್ತಕ್ಕಂಥ ಹೆಸರಿಡಬೇಕು. ಅರ್ಥ ಇಲ್ಲದೆ ಇಡಲೇಬಾರ್ದು. ಈಗ ವೆಂಕಟೇಶ್ವರ ಶ್ರೀನಿವಾಸ ನಿಲಯ, ಸಪ್ತಗಿರಿ ನಿವಾಸ, ಬಾಲಾಜಿ ನಿವಾಸ, ಶ್ರೀಕಂಠೇಶ್ವರ ಇರ್ಬೋದು, ಮಂಜುನಾಥ ನಿಲಯ ಇರ್ಬೋದು. ಈ ರೀತಿ ಹೆಸರನ್ನು ಮನೆಗೆ ಇಟ್ಕೊಂಡಿದ್ದೆ ಆದರೆ ನಮ್ಮ ಗ್ರಹಚಾರ ಸರಿಯಿಲ್ಲ, ನಮಗೆ ಶನಿ ಕಾಟ, ಅರ್ಧಾಷ್ಟಮ ಶನಿ ಕಾಟ ಇರ್ಬೋದು ಅಥವಾ ಏನೇ ಒಂದು ಬೇರೆ ಬೇರೆ ಕಾಟಗಳು ಕೂಡ ಇರ್ಬೋದು. ಹಾಗಾಗಿ ಈ ಪಂಚಭೂತಗಳ ದೇಹ ಕೂಡ ಆಗಿರೋದ್ರಿಂದ ನಮಗೆ ಸಾಕಷ್ಟು ಕಂಟಕಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ನಾವು ವಾಸ ಮಾಡ್ತಕ್ಕಂಥ ಜಾಗ ಇರುತ್ತಲ್ವ. ಹಾಗೆ ಅದಕ್ಕೆ ಹೇಳ್ತೀವಿ ಪುನರಪಿ ಜನನಂ ಪುನರಪಿ ಮರಣಂ. ಹಾಗಾಗಿ ನಿದ್ದೆ ಮಾಡಿದ ತಕ್ಷಣ ನಾವು ಎಚ್ಚೆತ್ಕೊಂಡಾಗ ಮಾತ್ರ ನಾವು ಯಾರು ಅಂತ ಗೊತ್ತಾಗುತ್ತೆ, ಅದಕ್ಕೆ ಮುಂಚೆ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಸ್ಥಳಕ್ಕೆ ಒಂದು ಭಗವಂತನ ಕೃಪೆ ಇರಬೇಕು. ಅದಕ್ಕೊಂದು ಶುದ್ಧವಾದ ಒಳ್ಳೆಯ ಹೆಸರಿಟ್ಕೊಂಡ್ರೆ ಮನೆಗೆ ತುಂಬ ಒಳ್ಳೆಯದು. ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ ನಾನು ಸಾಮಾನ್ಯವಾಗಿ ಹೋದಾಗೆಲ್ಲ ಯಾರಾದರೂ ಸಿಕ್ಕಿದಾಗ, ಸರ್ ಇದು ನಾನು ಕಷ್ಟಪಟ್ಟು ಕಟ್ಟಿದ ಮನೆ ಸರ್, ಒಂದು ಹೆಸರಿಡಿ ಸರ್. ಸರ್ ನಾನೊಂದು ಬಾಡಿಗೆ ಮನೆಯಲ್ಲಿ ಇಲ್ಲೊಂದು ಈ ಅಪಾರ್ಟ್ಮೆಂಟಲ್ಲಿದ್ದೀನಿ, ಪುಟ್ಟದಾಗ ಒಂದು ಹೆಸರಿಟ್ಕೊಳ್ಳಿ ಸರ್, ಆ ಮನೆಗೆ ಒಂದು ಒಳ್ಳೆಯ ಹೆಸರಿಟ್ಕೊಳ್ಳಿ ಸರ್, ನಿಮಗೂ ಸ್ವಂತ ಮನೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿವರೆಗೂ ಯಾರು ಅಪಾರ್ಟ್ಮೆಂಟ್ಗಳಲ್ಲಿರೋರಾಗ್ಬೋದು, ಮನೆ ಕಟ್ಕೊಂಡಿರೋರಾಗ್ಬೋದು, ಒಂದು ಒಳ್ಳೆಯ ಒಂದು ಅರ್ಥಗರ್ಭಿತವಾಗಿ ಆ ಹೆಸರೇ ವೈಬ್ರೇಟ್ ಆಗಬೇಕು. ಆ ಹೆಸರಿಟ್ಟಾಗ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಪ್ರಾಣಿಗಳಿಗೂ ಅಷ್ಟೇ, ಈಗ ಮನೆಗಳಲ್ಲಿ ನಾಯಿಗಳು ಸಾಕಿರ್ತೀವಿ ಅಥವಾ ಬೆಕ್ಕು ಸಾಕಿರ್ಬೋದು, ಅದಕ್ಕೆಲ್ಲ ಹೆಸರುಗಳಿಟ್ಟಾಗ ಅವು ನೋಡಿ ಆ ಹೆಸರಿನಲ್ಲೇ ನಿಮ್ಮನ್ನ ಎಷ್ಟು ಭಾವನಾತ್ಮಕ ಸಂಬಂಧಗಳು ನಿಮ್ಮಿಬ್ಬರ ಮಧ್ಯೆ ಎಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸು ಎಲ್ಲೋ ಹೊಟ್ಟೋಗುತ್ತೆ. ಎಷ್ಟು ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಆ ಮನಸ್ಸು ನಮ್ಗೆ ಸಿಗೋದೇ ಇಲ್ಲ. ಹಾಗಾಗಿ ಹೆಸರುಗಳನ್ನು ಮನೆಗೆ ಇಟ್ಕೊಂಡಾಗ ನಾವು ವಾಹನಗಳಿಗೂ ಅಷ್ಟೇ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಒಂದು ಭಗವಂತನ ಹೆಸರು ಇರ್ಬೋದು ಅಥವಾ ಯಾವುದೋ ಒಂದು ದೇವರ ಹೆಸರನ್ನು ಕೂಡ ವಾಹನಗಳಿಗೂ ಕೂಡ ಇಟ್ಕೊಂಡಾಗ ಅದು ಕೂಡ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ಸು ಕೂಡ ಆಗೋದೇ ಇಲ್ಲ. ಹಾಗಾಗಿ ಮನೆಗೆ ಹೆಸರಿಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.